ಸುಮ್ನ ಶಬ್ದದ ಅರ್ಥವನ್ನ ಈಗ ಗಮನಿಸೋಣ. ಅದಕ್ಕೆ ಸಂತೋಷ ಮತ್ತೆ ಮನಃಶಾಂತಿ ಇತ್ಯಾದಿ ಅರ್ಥಗಳನ್ನು ಹೇಳ್ತಾರೆ. ತೃಪ್ತಿ, ಪೀಸ್, ಸ್ಯಾಟಿಸ್ಫ್ಯಾಕ್ಷನ್, ಹ್ಯಾಪಿನೆಸ್, ಜಾಯ್ ಇತ್ಯಾದಿ, ಡಿವೋಷನ್ ಈ ಅರ್ಥಗಳನ್ನು ಕೂಡ ಹೇಳ್ತಾರೆ. ಈ ಶಬ್ದ ಸುಮ್ನ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ವೇದಗಳಲ್ಲಿ ಮಾತ್ರ ಈಗ ಬಳಕೆಯಲ್ಲಿದೆ. ಲೌಕಿಕ ಸಂಸ್ಕೃತದಲ್ಲಿ ಅದೇನು ಬಳಕೆ ಕಾಣಿಸೋದಿಲ್ಲ. ರುದ್ರಾಧ್ಯಾಯದಲ್ಲಿ ಆರಾತ್ತೆ ಗೋಗ್ನ ಉತಪೂರುಷಗ್ನೆ ಕ್ಷಯದ್ವೀರಾಯ ಸುಮ್ನಮಸ್ಮೀಯತೆ ಅಸ್ತು. ಗೋಗ್ನರಾದವರು, ಗೋಹತ್ಯೆ ಮಾಡಿದವರು ಮೊದಲಾದವರೇನಿದ್ದಾರೆ, ಮತ್ತೆ ಪುರುಷ ಹತ್ಯೆ ಮಾಡಿದವರು, ಶಾಸ್ತ್ರ ಮತ್ತು ಶಾಸ್ತ್ರ ಅಧ್ಯಯನ ಮಾಡುವವರನ್ನ ಹತ್ಯೆ ಮಾಡಿದವರಿಗೆ ನಿನ್ನ ರೂಪ ಸಿಗದಿರಲಿ, ನಿನ್ನ ಅನುಗ್ರಹ ಸಿಗದೇ ಇರಲಿ. ಸುಮ್ನಂ ಅಸ್ಮೇಯತೆ ಅಸ್ತು. ಆದರೆ ನಮಗೆ ನಿನ್ನ ಆ ರೂಪ ಸುಮ್ನ ಅಂದ್ರೆ ಸೌಮ್ಯವಾಗಿ, ಶಾಂತವಾಗಿ, ಅನುಗ್ರಹ ಪೂರ್ಣವಾಗಿ. ಈ ಶಬ್ದಕ್ಕೆ, ಸುಮ್ನ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ಬೆನೆವಲೆನ್ಸ್, ಫೇವರ್, ಗ್ರೇಸ್ ಈ ಒಂದು ಅರ್ಥವನ್ನು ಹೇಳಿದ್ದಾರೆ. ಹಾಗಾಗಿ ಅನುಗ್ರಹಕಾರಕವಾಗಿರಲಿ, ಆಶೀರ್ವಾದ ಮಾಡಲಿ, ನಿನ್ನ ರೂಪ ನಮಗೆ ರಕ್ಷಕವಾಗಿರಲಿ, ಪ್ರೊಟೆಕ್ಷನ್ ಅನ್ನೋ ಅರ್ಥವನ್ನು ಕೂಡ ಕೋಶಗಳಲ್ಲಿ ಸುಮ್ನ ಅನ್ನೋ ಶಬ್ದಕ್ಕೆ ಹೇಳ್ತಾರೆ. ಮತ್ತೆ ಸುಮ್ನಂ ಭಿಕ್ಷೇತ ಮರ್ತ್ಯ ಅಂತ ಋಗ್ವೇದದ 8:7-15 ಅಥವಾ 8:18-1 ಅಲ್ಲಿ ಸುಮ್ನಂ ಅಂದ್ರೆ ಮನುಷ್ಯನು ಸುಮ್ನವನ್ನ ಕೇಳಬೇಕು, ಪ್ರಾರ್ಥಿಸಬೇಕು ಅಂತ ಒಂದು ಮಂತ್ರ ಇದೆ. ಏತಾವಶ್ಚಿದೇಶಾಂ ಸುಮ್ನಂ ಭಿಕ್ಷೇತ ಮರ್ತ್ಯ ಇದಹಂ ನೂನಮೇಷಾಂ ಸುಮ್ನಂ ಭಿಕ್ಷೇತ ಮರ್ತ್ಯ ಇತ್ಯಾದಿ ಕಡೆಗಳಲ್ಲಿ ಸುಮ್ನ ಅಂದ್ರೆ ಧನ ಅಂತ ಹೀಗೆ ಅರ್ಥ, ಸುಖ ಇತ್ಯಾದಿ ಅರ್ಥಗಳನ್ನ ಅಲ್ಲಿ ಹೇಳ್ತಾರೆ. ಹೀಗೆ ಇಂಥ ಒಂದು ಕೆಲವು ಪ್ರಸಂಗಗಳನ್ನು ಬಿಟ್ಟರೆ ಸುಮ್ನ ಅನ್ನೋ ಶಬ್ದ ಈಗ ನಮಗೆಲ್ಲೂ ಬಳಕೆಯಲ್ಲಿ ಕಾಣಿಸ್ತಿಲ್ಲ. ಲೌಕಿಕ ಸಂಸ್ಕೃತದಲ್ಲಿ ಆ ಶಬ್ದ ಕಾಣಿಸ್ತಿಲ್ಲ. ಆದರೆ ಕನ್ನಡದಲ್ಲಿ ಸುಮ್ಮನೆ ಕೂಡು, ಶಾಂತನಾಗಿ ಕೂಡು, ಸುಮ್ಮನೆ ಕೂಡು ಒಂದು ಪ್ರಯೋಗ ಇದೆ. ಅದಕ್ಕೆ ಅರ್ಥ ಏನು? ಏನೂ ಮಾತನಾಡದೆ ಶಾಂತನಾಗಿ ನಿಶ್ಚಿಂತನಾಗಿ ಕೂಡು ಅಂತ ಅರ್ಥದಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ. ಒಂದು ತುಂಬಾ ಸುಂದರವಾದಂತಹ ಪ್ರಯೋಗನೇ. ಕನ್ನಡದಲ್ಲಿ ಈಗಾಗಲೇ ಇರುವಂಥದ್ದು, ಸಂಸ್ಕೃತದಲ್ಲಿ ನಾವು ಅದನ್ನು ಬಳಕೆಗೆ ತರಬಹುದಾದಂತಹ ಪ್ರಯೋಗ. ಅದಕ್ಕೆ ಇದು ನಮಗೀಗ ಅಡ್ವರ್ಬ್ ಆಗಿ, ಕ್ರಿಯಾ ವಿಶೇಷಣವಾಗಿ ಎಲ್ಲಿಯೂ ಕಾಣಿಸೋದಿಲ್ಲ. ತ್ವಂ ಸುಮ್ನಂ ಉಪವಿಶ, ನೀನು ಸುಮ್ಮನೆ ಕೂಡು ಅನ್ನೋ ಅರ್ಥದಲ್ಲಿ ಸುಮ್ನಂ ಅಂತ ನಪುಂಸಕ ಲಿಂಗದಲ್ಲಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಅವ್ಯಯವಾಗಿ ಪ್ರಯೋಗ ಮಾಡುವುದಾಗಿದ್ದರೆ ಸಹ ಸುಮ್ನಂ ಉಪವಿಶತಿ, ತ್ವಂ ಸುಮ್ನಂ ಉಪವಿಶ, ಅವನು, ನೀನು, ಇವಳು, ಅವರು, ಅದು ಎಲ್ಲವೂ ಸುಮ್ನಂ ಸುಮ್ಮನೆ ಉಪವಿಶತಿ ಕೂತ್ಕೊಳ್ಳುತ್ತಾನೆ ಅಂತ ಪ್ರಯೋಗ ಮಾಡಲಿಕ್ಕೆ ಆಗ್ತಿತ್ತು. ಆದರೆ ಅದು ಈಗ ನಮಗೆ ಕ್ರಿಯಾ ವಿಶೇಷಣವಾಗಿ ಎಲ್ಲಿ ಕಾಣಿಸೋದಿಲ್ಲ. ವಿಶೇಷಣವಾಗಿ ಮತ್ತೆ ನಾಮಪದವಾಗಿ ಕಾಣಿಸ್ತದೆ. ಆದ್ರಿಂದ ತ್ವಂ ಸುಮ್ನಃ ಉಪವಿಶ, ತೇ ಸುಮ್ನಾಹ ಉಪವಿಶಂತಿ ಅಂತ ಹೀಗೆ ಅದನ್ನು ಬಳಕೆ ಮಾಡಬೇಕಾಗ್ತದೆ. ವಿಶೇಷಕ್ಕನುಸಾರವಾಗಿ, ವಿಶೇಷದ ಲಿಂಗ, ವಚನ, ವಿಭಕ್ತಿ ಇತ್ಯಾದಿಗಳಿಗೆ ಅನುಸಾರವಾಗಿ ಅದನ್ನು ಪ್ರಯೋಗ ಮಾಡಬೇಕಾಗ್ತದೆ. ಆದರೂ ಅದನ್ನ ಬಳಕೆಗೆ ತರುವ ದೃಷ್ಟಿಯಿಂದ ತ್ವಂ ಸುಮ್ನತಯ ಉಪವಿಶ, ತ್ವಂ ಸುಮ್ನತ್ವೇನ ಉಪವಿಶ ಅಂತ ಹೀಗೆ ಬಳಕೆ ಮಾಡಬಹುದು. ಅಥವಾ ತ್ವಂ ಸುಮ್ನಃ ಉಪವಿಶ ಅಂತ ಹೀಗಾದರೂ ವಿಶೇಷಕ್ಕನುಸಾರವಾಗಿ. ಅಂತೂ ಹೇಗಾದರೂ ಕನ್ನಡದಲ್ಲಿ ಈಗ ಬಳಕೆಯಲ್ಲಿ ಇರುವಂಥದ್ದು ಸಂಸ್ಕೃತದ ಪೌರುಷೇಯ ಸಾಹಿತ್ಯದಲ್ಲಿ ಅಷ್ಟು ಬಳಕೆಯಲ್ಲಿ ಇಲ್ಲದೇ ಇರುವಂಥದ್ದು. ಅದನ್ನು ಬಳಕೆಗೆ ತಂದರೆ ಭಾಷೆ ತುಂಬ ಪ್ರಭಾವಕಾರಿಯಾಗ್ತದೆ. ಹಾಗೆ ಅದನ್ನು ಬಳಸಬಹುದು ಅಂತ ನನ್ನದೊಂದು ಆಲೋಚನೆ. ಈ ಸುಮ್ನ ಅನ್ನೋ ಶಬ್ದಕ್ಕೂ ಸುಮನಾಹ
ಶ್ರೇಷ್ಠವಾದ ಪ್ರಸನ್ನವಾದ ಮನಸ್ಸುಳ್ಳವನು ಅನ್ನೋದಕ್ಕೆ ಸ್ವಲ್ಪ ನಿಷ್ಪತ್ತಿ ದೃಷ್ಟಿಯಿಂದ ಏನು ಸಮಾನತೆ ಇಲ್ಲದೆ ಹೋದರೂ ಕೂಡ ಅರ್ಥದ ದೃಷ್ಟಿಯಿಂದ ಒಂದು ರೀತಿಯಾದ ಸಮಾನತೆ ಇದೆ ಅಂತ ಕಾಣಿಸ್ತದೆ.